Hello friends, ವೆಲ್ಕಮ್ ಟು ಎ ಟು ಝೆಡ್ ಸೋಲಾರ್ ಮೈಸೂರ್. ಇವತ್ತು ವಿಡಿಯೋ ಏನಂದರೆ ನಾನು ಸೋಲಾರ್ ಪ್ಯಾನಲ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಅಂದ್ಕೊಂಡೆ. ಸೊ ಇವಾಗ ಲೇಟೆಸ್ಟ್ ಪ್ಯಾನಲ್ ಬಂದಿದ್ದು ಅದು ಲೂಮ್ ಸೋಲಾರ್ ಪ್ಯಾನಲ್ಲು ಶಾರ್ಕ್ಸ್ 575 ವ್ಯಾಟ್ ಅಂತಾರೆ. ಇದು ಟಾಪ್ಕಾನ್ ಪ್ಯಾನಲ್, ಬೈಫೇಶಿಯಲ್ ಪ್ಯಾನಲು. ಮತ್ತು ಇದು 16 ಬಸ್ ಬಾರಲ್ಲಿ ಬರುತ್ತೆ. ಸೊ ಇದರಲ್ಲಿ ಏನು ಡಿಫ್ರೆನ್ಸ್, ಇದು ಬೇರೆ ಪ್ಯಾನಲ್ನಿಂದ ಯಾವ ಥರ ಡಿಫ್ರೆನ್ಸ್ ಅಂದರೆ, ಈ ಪ್ಯಾನಲ್ ಬಂದು ನಿಮಗೆ ಸ್ಪೆಷಲ್ ಏನಂದರೆ 16 ಬಸ್ ಬಾರಲ್ಲಿ ಬರ್ತಾ ಇದೆ. ಅಂದರೆ ಜಾಸ್ತಿ ಬಸ್ ಬಾರ್ಸ್ ಇದ್ದರೆ ತುಂಬ ಸ್ಮೂತಾಗಿ ಕರೆಂಟ್ ಫ್ಲೋ ಆಗುತ್ತೆ, ಅದಕ್ಕೋಸ್ಕರ ಬಸ್ ಬಾರ್ ಅಂತಾರೆ, 16 ಬಸ್ ಬಾರ್. ಮತ್ತು ಇಲ್ಲಿ ಲೂಮ್ ಸೋಲಾರ್ 575 ವ್ಯಾಟ್ ಪ್ಯಾನಲ್ಸು ನಿಮಗೆ ಬೈಫೇಶಿಯಲಲ್ಲಿ ಬರ್ತಾ ಇದೆ. ಬೈಫೇಶಿಯಲ್ ಅಂದರೆ ಇದು ಎರಡು ಕಡೆ ಚಾರ್ಜ್ ಆಗುತ್ತೆ. ಇದು ನಿಮಗೆ ಟಾಪ್ ಸೈಡು ಬಾಟಮ್ ಸೈಡು ಎರಡು ಕಡೆಯಿಂದ ಚಾರ್ಜ್ ಮಾಡುತ್ತೆ, ಪವರ್ ಜನರೇಟ್ ಮಾಡುತ್ತೆ. ಯಾವ ಥರ ಅಂದರೆ, ಟಾಪ್ ಲೆವೆಲ್ನಿಂದ ಏನಾಗುತ್ತೆ, ಸನ್ ರೇಸ್ನಿಂದ ಅಬ್ಸಾರ್ಬ್ ಆಗಿ ಮಾಡ್ತಿದೆ. ರೇರ್ ಸೈಡು ಅಂದರೆ ಬ್ಯಾಕ್ ಸೈಡ್ ಏನಾಗುತ್ತೆ, ರಿಫ್ಲೆಕ್ಟೆಡ್ ರೇಸ್ ಇರುತ್ತಲ್ಲ, ಅದರಿಂದನೂ ನಿಮಗೆ ಜನ್ರೇಷನ್ ಸಿಗುತ್ತೆ. ಸೊ ನಾವು KEB ಕೆಲಸ ಮಾಡಿಸೋದು ಅಥವಾ ಬೇರೆ ಇದ್ದರೆ ನಿಮಗೆ ಕೌಂಟ್ ಬರೀ ಮಾತ್ರ 575 ವ್ಯಾಟ್ ಅಂತ ತಗೊಳ್ತಾರೆ. ಆದರೆ ನಿಮಗೆ ಅಡಿಷ್ನಲ್ ಒಂದು 100 ವ್ಯಾಟ್ ತನಕ ಫ್ರೀ ಕರೆಂಟ್ ಸಿಗುತ್ತೆ, ಅದು ರಿಫ್ಲೆಕ್ಷನ್ನಿಂದ. ಸೊ ಈ ಥರ ಬೈಫೇಶಿಯಲ್ ಪ್ಯಾನಲ್ಸು ಲೂಮ್ ಸೋಲಾರ್ ಅವ್ರದ್ದಿದೆ, ಇದು ನಾವು ಕೊಡ್ತಾ ಇದ್ದೀವಿ. ಮತ್ತು ಎನ್ ಟೈಪ್, ಇದು ಟಾಪ್ಕಾನ್ ಪ್ಯಾನಲ್ಸಲ್ಲಿ ಎನ್ ಟೈಪ್ ಸೆಮಿ ಇದಂತಾರೆ. ಸೊ ಇದು ನ್ಯೂ ಟೆಕ್ನಾಲಜಿ. ಎನ್ ಟೈಪ್ ಅಂತ ಇರೋದು, P ಟೈಪ್, ಎನ್ ಟೈಪ್ ಅಂತ ಇದೆ. ಸೊ ಸುಮಾರು ಕಂಪ್ನೀಸ್ ಎಲ್ಲ ಮಾಡ್ತಾ ಇರೋದೆಲ್ಲ P ಟೈಪು, ನಿಮಗೆ ಜಾಸ್ತಿ ಎನ್ ಟೈಪ್ ಸಿಕ್ಕಲ್ಲ. ಎನ್ ಟೈಪ್ ಸಿಗ್ತಾ ಇರೋದು ಲೂಮ್ ಸೋಲಾರಲ್ಲಿ. ಇದು ಎನ್ ಟೈಪಲ್ಲಿ ನಿಮ್ಗೇನಾಗುತ್ತೆ ಅಂದರೆ ಹೈ ಎಫಿಷಿಯೆಂಟ್ ಪ್ಯಾನಲ್ಸ್ ಇದು. ಮತ್ತು ಅದು ಬೈಫೇಶಿಯಲು ಇದೆ. ಮತ್ತು ಎಷ್ಟು ಸ್ಪೇಸ್ ಬೇಕು ಅಂತ ಇದ್ದರೆ ಇದು ಬರೀ 27 ಸ್ಕ್ವೇರ್ ಫೀಟ್ ಜಾಗ ಇದ್ದರೆ ಸಾಕು ಅಂತ ಹೇಳ್ಬೋದು. ಒಂದು 27 ಸ್ಕ್ವೇರ್ ಫೀಟ್ಗೆ ಒಂದು ಪ್ಯಾನಲು ನಿಮಗೆ ಬೇಕಾಗಿರುತ್ತೆ. ಒಂದು ಪ್ಯಾನಲ್ ಸಾಕು 27 ಸ್ಕ್ವೇರ್ ಫೀಟ್. ಅಂದರೆ ನೀವು ಒಂದು 3 ಕಿಲೋವ್ಯಾಟ್ ಹಾಕ್ಸ್ಕೋಬೇಕು ಅಂತ ಮನೆಯಲ್ಲಿದ್ದರೆ 3 ಕಿಲೋವ್ಯಾಟ್ಗೆ ಈಗ 5 ಪ್ಯಾನಲ್ಸ್ ಆ ಥರ ಬರುತ್ತಂದರೆ ಒಂದು ಪ್ಯಾನಲ್ಗೆ 27 ಸ್ಕ್ವೇರ್ ಫೀಟು ಅಂದರೆ 30 ಅಂತ ತಗೊಳ್ಳೋಣ. ಸೊ 30 ಅಂತ ತಗೊಂಡ್ರೆ 150 ಸ್ಕ್ವೇರ್ ಫೀಟಲ್ಲಿ ಜಾಗ ಇದ್ದರೆ ಸಾಕು, ನೀವು 3 ಕಿಲೋವ್ಯಾಟ್ ಸಿಸ್ಟಮ್ ಇನ್ಸ್ಟಾಲ್ ಮಾಡ್ಕೋಬೋದು. ಇದು KEBನಿಂದ ಸಬ್ಸಿಡಿನೂ ಸಿಗ್ತಾ ಇದೆ ನಿಮಗೆ, 78,000 ರುಪೀಸು ಈ ಥರ 3 ಕಿಲೋವ್ಯಾಟ್ ಹಾಕ್ಸ್ಕೊಂಡಿದ್ರೆ. ಓಕೆ, ಮತ್ತು ಈ ಟಾಪ್ಕಾನ್ ಬೈಫೇಶಿಯಲ್ ಪ್ಯಾನಲ್ಲು ಇನ್ನೊಂದೇನು ಅಂದರೆ, ಇದರಲ್ಲಿ ಒಂದು ಡಿಸೈನ್ ಇದೆ. ಆ ಡಿಸೈನ್ ಏನಂದರೆ, ಇದು ಲೋ ಲೈಟಲ್ಲಿ ನಿಮಗೆ ಜನ್ರೇಷನ್ ಚೆನ್ನಾಗಿ ಮಾಡಿಕೊಡುತ್ತೆ. ಈಗ ಕರೆಂಟು, ಈಗ ಸ್ವಲ್ಪ ಲೈಟ್ ಸರಿ ಇಲ್ಲ, ಸಾಯಂಕಾಲ ಆಗಿದೆ ಅಥವಾ ತುಂಬ ಬೆಳಗ್ಗೆ ಆಗಿದೆ, ಅಲ್ಲಿಂದನೇ ಇದು ಸ್ಟಾರ್ಟ್ ಮಾಡುತ್ತೆ ಜನ್ರೇಷನ್. ಅದೊಂದು ಅಡ್ವಾಂಟೇಜು. ಪ್ಲಸ್ ಇದು ಹೈ ಟೆಂಪ್ರೇಚರ್ಗೋಸ್ಕರ ಅಂತ ಸ್ಪೆಷಲಿ ಡಿಸೈನ್ ಮಾಡಿರೋದು. ಈಗ ನಿಮ್ಗೆ ಗೊತ್ತಿರುತ್ತೆ, ಈಗ ನಮ್ಮ ಏರಿಯಾದಲ್ಲಿ ಏನಂದಿರುತ್ತೆ, ಸಮ್ಮರ್ ಟೈಮಲ್ಲಿ ತುಂಬ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಸೋಲಾರ್ ಪ್ಯಾನಲ್ಸ್ ಪರ್ಫಾರ್ಮೆನ್ಸು ಕಡಿಮೆ ಆಗಿಬಿಡುತ್ತೆ. ಸ್ಪೆಷಲಿ ಪಾಲಿಕ್ರಿಸ್ಟಲಿನ್ ಪ್ಯಾನಲ್ಸು ನಾವು ಯೂಸ್ ಮಾಡಿದ್ರೆ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದ್ದಾಗ ಅದ್ರದ್ದೇನು ಬಿಹೇವಿಯರ್ ಅಂದರೆ, ಅದು ಜನ್ರೇಷನ್ ಕಡಿಮೆ ಮಾಡ್ತಾ ಹೋಗುತ್ತೆ. ಅದೇ ಥರ ತುಂಬ ಕೋಲ್ಡ್ ಇದ್ದರೂ ಜನ್ರೇಷನ್ ಆಗಲ್ಲ, ತುಂಬ ಹಾಟ್ ಇದ್ದರೂ ಜನ್ರೇಷನ್ ಆಗಲ್ಲ. ಬಟ್ ಈ ಥರದ್ದು ಎನ್ ಟೈಪ್ ಕಂಡಕ್ಟರ್ದು ನಿಮಗೆ ಎನ್ ಟೈಪ್ ಸೋಲಾರ್ ಪ್ಯಾನಲ್ಸ್ ಇದೆ ಅಲ್ಲ, ಇದರಲ್ಲಿ ಸ್ಪೆಷಾಲಿಟಿ ಏನಂದರೆ, ಇದು ಟೆಂಪ್ರೇಚರ್, ಹೈ ಟೆಂಪ್ರೇಚರ್ ಇದ್ದರೂ ಲೋ ಟೆಂಪ್ರೇಚರ್ ಇದ್ದರೂ ಎಲ್ಲ ಸಿಚುವೇಶನ್ಸಲ್ಲಿ ನಿಮಗೆ ಒಳ್ಳೆ ಜನ್ರೇಷನ್ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ವೆರಿ ಮಚ್.